ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಅದಕ್ಕೆ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು, ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆ ಆದಾಗ ಈ ಪಕ್ಷ ಉಳಿಸಿ ಬೆಳೆಸ್ಕೊಂಬಂದಿರತಕ್ಕಂಥದ್ದು ಕಾರ್ಯಕರ್ತರೇ. ನಮ್ಮಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೊರತೆ ಇಲ್ಲ. ಆ ಕಾರ್ಯಕರ್ತರ ದುಡಿಮೆ ಮೇಲೆ ಬೆಳೆದಂಥವರು ಯಾವ್ಯಾವ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ತೀರ್ಮಾನಗಳು ತೆಗೆದುಕೊಂಡು ಹೋಗಿದ್ದಾರೆ. ಅದರಿಂದ ಏನು ಪಕ್ಷಕ್ಕೇನು ಹಿನ್ನಡೆ ಆಗಿಲ್ಲ. ನಾನು ದೇಶದ ರಾಜಕಾರಣನೇ ಈಗ ನೋಡ್ತಾ ಇದ್ದೀನಿ. ದೇಶದ ರಾಜಕಾರಣ ಮೂರು ಬಾರಿ 2 ಬಾರಿ ಮುಖ್ಯಮಂತ್ರಿಗಳಾದಂಥ ಪಕ್ಷಗಳ ಪರಿಸ್ಥಿತಿಗಳು ಏನಾಗ್ತಿದೆ ಅಂತಕ್ಕಂಥದ್ದು ದೇಶದ ನಾನಾ ಭಾಗದ ರಾಜ್ಯಗಳಲ್ಲಿ ಈಗೇನು ಫಲಿತಾಂಶಗಳನ್ನು ಕಂಡಿದ್ದೇನೆ. ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿದಂಥ ಪಕ್ಷಗಳು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ, ಪ್ರತಿನಿತ್ಯ ನೀವೇ ಜನಗಳ ಮುಂದೆ ಇಡ್ತಾ ಇದ್ದೀರಿ. ಆದರೆ ಒಂದು ನನಗೆ ಇನ್ನೂ ವಿಶ್ವಾಸ, ನಾನು ಅಧಿಕಾರದಲ್ಲಿ 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಈ ಒಂದು ಪಕ್ಷನ ಈ ಜಾತ್ಯತೀತ ಜನತಾದಳ ಒಂದು ಭಾಗ ಇರಲಿ, ಅವರು ರಾಜಕಾರಣಕ್ಕೆ ಬಂದಂಥ ದಿನದಿಂದ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ಕೊಂಬಂದಿರೋದು. ಅವರ ರಾಜಕೀಯದ ಪ್ರತಿನಿತ್ಯದ ಪ್ರತಿಯೊಂದು ಸನ್ನಿವೇಶಗಳು ಯಾವ ರೀತಿ ನಡ್ಕೊಂಬಂದಿದೆ. ಆದರೂ ಸಹ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅವರೇನೊಂದು ಗೌರವ ಉಳಿಸ್ಕೊಂಬಂದಿದ್ದಾರೆ. ಇದೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಅವ್ರ ಮುಖ್ಯಮಂತ್ರಿ 60-70 ವರ್ಷವೇ ಆಯಿತು ಅವರ ರಾಜಕೀಯ ಜೀವನ. ಕೇವಲ 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, ಒಂದು 2-3 ವರ್ಷ ನೀರಾವರಿ ಮಂತ್ರಿ. ಇನ್ನು ಉಳಿದ ಎಲ್ಲ ಅವಧಿನಲ್ಲೂ ಅವರು ವಿರೋಧ ಪಕ್ಷದಲ್ಲೇ ಇದ್ದಾರೆ.